ಅವರು ಆಚೆ ಬಂದು ನಾಯಕತ್ವ ವಹಿಸಿಕೊಂಡಿದ್ದರು. ಈ ಒಂದು ಚುನಾವಣೆ ನಾನು ನನ್ನ ಎಲ್ಲ ಭಾಷಣದಲ್ಲಿ ಮುಂಚೆ ಹೇಳಿದಾಗ ಒಂದು ಹೊಸ ನಾಯಕತ್ವಕ್ಕೆ ಕಾರಣ ಆಗಬೇಕು ಅಂತ. ಇಲ್ಲಿ ಕೇವಲ ಜಿ.ವಿ. ವಿನಯ್ ಕುಮಾರ್ ನಾಯಕ ಬಂದಿರಲಿಲ್ಲ. ಇಲ್ಲಿ ಜಿ.ವಿ. ವಿನಯ್ ಕುಮಾರ್ ಸಮಾಜದಲ್ಲಿನ ಎಲ್ಲ ಜಾತಿಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಹೊಸ ನಾಯಕರು ಸೃಷ್ಟಿ ಆಗಬೇಕು ಅಂತ ಬಂದಿದ್ದ ಒಬ್ಬ ಸಣ್ಣ ಏಜೆಂಟ್. ಆ ಒಂದು ಕಾರ್ಯಕ್ಕೆ 2024 ಲೋಕಸಭಾ ಚುನಾವಣೆ ಒಂದು ಚಾಲನೆ. ಟಿಕೆಟ್ ಸಿಗದೇ ಇದ್ರು ಕೂಡ ಮಿನಿಮಮ್ 4 ಕ್ಷೇತ್ರದಲ್ಲಿ ಎಲ್ಲಾದರೂ ನಿಮಗೆ ಗೆಲ್ಲುವ ನಂಬಿಕೆ ನನಗಿದೆ. ಇದೆ ಟಿಕೆಟ್ ಸಿಗದೇ ಇದ್ರು ಕೂಡ 4 ಕ್ಷೇತ್ರದಲ್ಲಿ ಎಲ್ಲಾದರೂ ನಿಂತು MLA ಆಗುವ ನಂಬಿಕೆ ನನಗಿದೆ. ಯಾಕಂದ್ರೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ನನ್ನ ಜೊತೆಗಿರುತ್ತೆ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಈ ಕ್ಷೇತ್ರದಿಂದ ಓಡೋಗ್ತಾ ಇಲ್ಲ. ನಾನು ಇಲ್ಲ ಇಟ್ಕೊಂಡು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದಾಗ ಜನಗಳನ್ನ ಗುರುತಿಸಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ನನಗಿದೆ. ಎದುರಿಸಿ ನೀವು ಅವನನ್ನು ಕರಿಬೇಡ್ರಿ, ನೀವು ಅವನಿರೋ ಹತ್ರ ಹೋಗ್ಬೇಡ್ರಿ ಅಂದಾಗ ಅವರಿಗೆ ಬಂದು ಅದು ವಾಪಸ್ ಚುಚ್ಚುತ್ತೆ ಹೊರತು ನಮಗೆ ಅದು ಬಂದು ಮಾಡಲ್ಲ. ಅದು ಇದನ್ನು ಜನಗಳು ಆಲ್ರೆಡಿ ತೋರಿಸಿದ್ದಾರೆ. ಇವತ್ತು ನಿಜವಾಗ್ಲೂ ನನ್ನ ಜೀವನದ ಇನ್ನೊಂದು ಅತ್ಯಂತ ಸಂತೋಷದ ದಿನ ಆಯಿತು. ನಾವಿನ್ನೂ ಗೆದ್ದಿಲ್ಲ ಅಥವಾ ಸೋತಿಲ್ಲ. ನಾನು ಸೋತಿದ್ದೀನಿ ಅಂತ ನೀವು ದಯವಿಟ್ಟು ಭಾವಿಸಕ್ಕೆ ಹೋಗಬೇಡಿ. ಈ ಒಂದು ಮಹಾಯುದ್ಧದಲ್ಲಿ, ಪ್ರಜಾಪ್ರಭುತ್ವದ ಈ ಒಂದು ಮಹಾಯುದ್ಧದಲ್ಲಿ ನಾವು ಮಾನಸಿಕವಾಗಿ, ನೈತಿಕವಾಗಿ ದೊಡ್ಡ ಗೆಲುವನ್ನು ಸಾಧಿಸಿದ್ದೀವಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ಇದು ಒಂದು ನೈತಿಕ ಗೆಲುವು. ಎರಡನೇದು ಜನಗಳ ವಿಶ್ವಾಸ ಗೆಲ್ಲೋದ್ರಲ್ಲಿ. ಓಟ್ ಹಾಕಕ್ಕೆ ಹೋದಾಗ ಒಂದು ಸಿದ್ಧಾಂತ ಇರ್ತದೆ, ತತ್ವ ಇರ್ತದೆ. ಅದರ ಆಚೆ ಅವ್ರನ್ನ ಕರ್ಕೊಂಡು ಬಂದು ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ಓಟ್ ಹಾಕಿ ಅಂತಂದು ಅವರನ್ನ ಒಂದು ರಾಜಕೀಯ ಪ್ರಜ್ಞೆ ಜಾಗೃತಗೊಳಿಸಬೇಕಾಗಿರೋದು ಇನ್ನು ಬಹಳ ಕೆಲಸ ಇದೆ. ಒಂದು 25-30% ಯಶಸ್ವಿ ಆಗಿದೆ. ಈಗ ನನಗೆ 25-30% ಓಟ್ ಬಂದಿದ್ರೆ ಅದರ ಅರ್ಥ ಅಷ್ಟು ಜನರಲ್ಲಿ ನಾವೊಬ್ಬ ಒಳ್ಳೆ ವ್ಯಕ್ತಿನ ನೋಡಿ ಆಯ್ಕೆ ಮಾಡಬೇಕನ್ನೋದು 8 ಕ್ಷೇತ್ರದಲ್ಲಿ ಬಂದಿದೆ. ಅದು ನಂತರ ದಿನಗಳಲ್ಲಿ ಮುಂದಿನ MP ಎಲೆಕ್ಷನ್ ಬರೋ ಜೊತೆಗೆ ಸುಮಾರು 60-70% ಜನದಲ್ಲಿ ಆ ಒಂದು ಭಾವನೆ ಗಟ್ಟಿಯಾಗಿ ಪೂರ್ವತರ ಮಾಡೋ ಕೆಲಸನ ನಾನು ನಿಮ್ಮ ಜೊತೆ ಸೇರಿ ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿನ ಬಂದಾಗ 1000 ಕೋಟಿ ಅಲ್ಲ, 1,00,000 ಕೋಟಿ ಚೆಲ್ಲಿದ್ರು ಕೂಡ ಯಾರು ಗೆಲ್ಲಕ್ಕಾಗಲ್ಲ. ಎರಡನೇದು, ನಾನು ಓಡಾಡೋದ್ರಿಂದ ಅವರು ಕೂಡ ಓಡಾಡೋದಕ್ಕೆ ಶುರು ಮಾಡ್ತಾರೆ. ನಾವು ನಿಮ್ಮ ಊರಿಗೆ ಬರೋದ್ರಿಂದ ಅವರು ಕೂಡ ನಿಮ್ಮ ಊರಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ನಾನು ನಿಮ್ಮನ್ನ ಗೌರವಿಸೋದ್ರಿಂದ ಅವರು ಕೂಡ ನಿಮ್ಮನ್ನ ಗೌರವಿಸೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಯಾವಾಗ ಒಂದು ಸ್ಪರ್ಧೆ ಅಂತ ಬರ್ತದೆ, ಈ ರಾಜಕೀಯವಾಗಿ ಸ್ಪರ್ಧೆ ಅದು ಬಂದಾಗ ನಮ್ಮ ಎನಿಮಿಗಳು, ನಮ್ಮ ವಿರೋಧಿಗಳನ್ನು ಕೂಡ ಅದು ಒಳ್ಳೆಯವರನ್ನ ಮಾಡುತ್ತೆ ಅನ್ನೋದಕ್ಕೆ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರ ಚುನಾವಣೆ ಸಾಕ್ಷಿ. ಕಡಿಮೆ ಆಗಿದೆ, ಅವ್ರದ್ದು ದುರಂಕಾರ ಸ್ವಲ್ಪ ಕಡಿಮೆ ಆಗಿದೆ. ನಾನು SS ಮಲ್ಲಿಕಾರ್ಜುನ್ ಅವ್ರು ಮಾತಾಡ್ಸಿದ್ದೀನಿ. ಬಹಳ ಒಳ್ಳೆಯ ವ್ಯಕ್ತಿ. 2 ಗಂಟೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಜೊತೆಗೆ ಬಹಳ ಗೌರವ ಕೊಟ್ಟು ಮಾತಾಡಿದ್ದಾರೆ. ವೈಯಕ್ತಿಕವಾಗಿ ಅವ್ರ ವಿರುದ್ಧ ಏನೂ ಇಲ್ಲ. ಅವರಾಗಿರ್ಬೋದು, ಅವ್ರ ಮನೆಯವರಾಗಿರ್ಬೋದು, ಆ ಕಡೆ GM ಸಿದ್ದೇಶ್ವರ ಆಗಿರ್ಬೋದು, ಅವ್ರ ಮನೆಯವರಾಗಿರ್ಬೋದು, ಅಥವಾ ನನಗೆ ಕೈ ಕೊಟ್ಟು ಅವ್ರ ಜೊತೆ ಹೋಗಿರೋ ನಾಯಕರು ಇರ್ಬೋದು, ಖಂಡಿತವಾಗಿ ಯಾರನ್ನೂ ಕೂಡ ದ್ವೇಷ ಮಾಡಲ್ಲ. ಯಾರ ವಿರುದ್ಧ ಕೂಡ ನನ್ನ ಒಂದು ಒಪಿನಿಯನ್ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ನಾನು ಗೌರವಿಸ್ತೀನಿ, ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸ್ತೀನಿ. ಯಾಕಂದ್ರೆ ಮುಂದೊಂದು ದಿನ ಅವರೆಲ್ಲ ನಮ್ಮ ಜೊತೆ ಬರ್ತಾರೆ. ಮುಂದೊಂದು ದಿನ ಅವರೆಲ್ಲ ನಮ್ಮ ಜೊತೆ ಬರ್ತಾರೆ. ಇವತ್ತು ಇದು ಒಂದು ಚಿಕ್ಕ ತೊರೆಯಾಗಿ ಹರಿತಾ ಇದೆ. ಚಿಕ್ಕ ಒಂದು ತೊರೆಯಾಗಿ ಹರಿತಾ ಇದೆ. ಮುಂದಿನ ದಿನದಲ್ಲಿ ಇದು ದೊಡ್ಡ ನದಿಯಾಗಿ ಹರಿತಾ ಹೋಗ್ತದೆ. ಆ ನದಿನಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಸೇರ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ. ಇದು ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಇದು ಯಾವುದೇ ಒಂದು ಕೊಂಡು ತಗೊಳ್ಳುವಂಥ ಸಭೆ ಅಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ಹೌದು ಇಲ್ಲೇನೋ ಸಿಗುತ್ತೆ ಅಥವಾ ನಿಮ್ಮಿಂದ ನನಗೇನೋ ಸಿಗುತ್ತೆ, ನನ್ನಿಂದ ನಿಮ್ಗೇನೋ ಸಿಗುತ್ತೆ ಅನ್ನೋ ಸಭೆ ಅಲ್ಲ. ಇದು ಇಷ್ಟೋ ಜನ ನಿಂತ್ಕೊಂಡಿದ್ದೀರಿ ಸೈಡ್ನಲ್ಲಿ, ಒಂದು ಸೀಟು ಖಾಲಿ ಅಂತ ಕೂತ್ಕೊಂಡಿದ್ದೀರಿ, ಈ ಕಡೆಯಿಂದ ನಿಂತ್ಕೊಂಡಿದ್ದೀರಿ. ಇಷ್ಟೋ ಜನ, ಇಷ್ಟೋ 2 ಗಂಟೆ ಆದರೂ ಕೂಡ ನಾವು ಇದರಲ್ಲಿ ಭಾಗವಹಿಸಬೇಕು, ಮಾತನ್ನ ಕೇಳಿಸ್ಕೋಬೇಕು ಅಂತ ಕೂತಿದ್ದೀರಲ್ಲ. ನನಗೆ ಅದು ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ. ನಾವು ಗೆದ್ದಿದ್ದೀವಿ.
ಕೊಂಡುಕೊಳ್ಳಕ್ಕಾಗಲ್ಲ ಈ ಗೆಲುವನ್ನು. ಅದಕ್ಕೆ ನಾನು ಹೇಳಿದ್ದೀವಿ ನೈತಿಕ ಗೆಲುವು ಅಂತದ್ದು. ಅನ್ನಂಥದ್ದು ನಾವು ನಮ್ಮ ಊರಿಗೆ ಹೋಗಿ ಪಾರ್ಟಿ ಮಾಡೋದಲ್ಲ. ಈಗ ನೋಡಿ, ನಿಮ್ಮ ಊರಲ್ಲಿ 3 ಗುಂಪು ಇರ್ತವೆ. ಒಂದು ಕಾಂಗ್ರೆಸ್, ಒಂದು ಬಿಜೆಪಿದು, ಇನ್ನೊಂದು ನಿಮ್ಮ ಸ್ವಾಭಿಮಾನಿ ಗುಂಪು. ನಾನು ಇಲ್ಲಿ ಹೇಳ್ತೀನಿ, ಕಾಲನೇ ಉತ್ತರ ಕೊಡುವಂತ 2-3 ದಿನ ಹೇಳ್ತಾ ಇದ್ದೀನಿ. ಕಾಲ ಏನು ಉತ್ತರ ಕೊಡುತ್ತೆ ಅಂತಂದ್ರೆ, ನಿಮ್ಮ ಊರಲ್ಲಿ ಮುಂದಿನ ದಿನದಲ್ಲಿ ಅವೆರಡೂ ಗುಂಪುಗಳಿಗಿಂತ ಜಾಸ್ತಿ ನಿಮಗೆ ಹೆಚ್ಚಿನ ಗೌರವ ಸಿಗ್ತದೆ. ನಿಮ್ಮ ಊರಲ್ಲಿರೋ ಜನತೆಯಿಂದ, ನಿಮ್ಮ ಸಂಬಂಧಿಕರಿಂದ, ನಿಮ್ಮ ಯಾರು ನೀವು ಹೋರಾಟ ಮಾಡಿದ್ರಲ್ಲ ಸ್ವಾಭಿಮಾನ ಹೋರಾಟ, ನಿಮಗೆ ನಿಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಆತ್ಮಗೌರವ ಜಾಸ್ತಿ ಆಗಿದೆ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಯಾರಿಗೂ ಹೇಳ್ಕೋಬೇಡಿ. ಯಾರು ನಿಮ್ಮನ್ನು ಎದುರಿಸಕ್ಕೆ ಬಂದ್ರೆ ನಿಮ್ಮ ಊರಿನ ಜನನೇ ಅವರನ್ನು ಒಳತೊಡಿಸ್ತಾರೆ. ಆ ದಿನ ಬರುತ್ತೆ. ನೀವು ಯಾರಾದ್ರೂ ಬೆದರಿಸಕ್ಕೆ ಬಂದ್ರೆ ನಿಮ್ಮ ಊರಿನ ಜನ ನಿಮ್ಮನ್ನು ಕೈ ಹಿಡಿತಾರೆ. ಅಲ್ಲಿ ಕೂಡ ಒಳ್ಳೆತನ ಜಾಗೃತ ಆಗ್ತದೆ ನಿಮ್ಮೂರಲ್ಲಿರುವಂಥದ್ದು. ಇದು ಹಂತವಾಗಿ ನಿಧಾನವಾಗಿ ಪ್ರತಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪಿಸಿ ಮುಂದಿನ ದಿನ ನಾನು ಆಗಲೇ ಮೌನ ಕ್ರಾಂತಿ ಮಾಡಿ ನಮ್ಮೆಲ್ಲರ ರಾಜಕೀಯ ಗೆಲುವಿಗೆ ಸಾಕ್ಷಿ ಆಗ್ತದೆ. ನನ್ನ ಆಸೆ ಇಲ್ಲಿ ಬಂದಿರೋ 1-2-3 ಜನ MLA ಆಗ್ಬೋದು. ಇಲ್ಲಿ ಬಂದಿರೋರಲ್ಲಿ ಒಂದು 10ರಿಂದ 15 ಜನ ZP ಮೆಂಬರ್ ಆಗ್ಬೋದು. ಇಲ್ಲಿ ಬಂದಿರೋರಲ್ಲಿ ಒಂದು 50ರಿಂದ 60 ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೋದು. ಇಲ್ಲಿ ಬಂದಿರೋರಲ್ಲಿ ಒಂದು 100ರಿಂದ 200 ಜನ ಮಿನಿಮಮ್ ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾದ್ರು. ಬಂದಿರೋರಲ್ಲಿ ಒಂದು 21 ಜನ ಕೌನ್ಸಿಲರು, ಒಂದು 5-6 ಜನ ಕಾರ್ಪೊರೇಟ್ ಆಗ್ಬೋದು. ಇದು ನನ್ನ ಬಯಕೆ. ನಿಮಗೆ ಒಳ್ಳೆಯದು ಹಾಗೆ ಆಗುತ್ತೆ. ಈ ಒಳ್ಳೆ ಪರ್ವ ದಾವಣಗೆರೆಯಲ್ಲಿ ಶುರುವಾಗಿದೆ. ನಾನು ಷಣ್ಮುಖ ಅವ್ರ ಮಾತು ಇನ್ನೊಂದ್ಸಲ ಹೇಳ್ತೀನಿ, ಬಹಳ ಇಷ್ಟ. ಧರ್ಮ ಸಂಸ್ಥಾಪನೆ ಕಾರ್ಯ ದಾವಣಗೆರೆಯಲ್ಲಿ ಶುರುವಾಗಿದೆ. ಹಾಗಾಗಿ ನಾವು ಯಾರನ್ನೂ ದ್ವೇಷ ಮಾಡದಂಗೆ, ಯಾರನ್ನೂ ಎದುರಾಗದಂಗೆ ಒಳ್ಳೆ ಕೆಲಸ ಮಾಡೋಣ. ಒಂದೇ ನಿಮಿಷದಲ್ಲಿ ನಾನು ಇವತ್ತಿಂದ ಅಂದ್ರೆ ಜೂನ್ 1ರಿಂದ ಏನ್ ಮಾಡ್ಬೇಕಂತ